ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ಹಾಗಾದರೆ ಇವತ್ತು ಏನು ವಿಡಿಯೋ ತಂದಿದ್ದೀನಿ, ಇವತ್ತು ಬುಧವಾರ ಆಗಿರೋದರಿಂದ ಗಣೇಶನ ವಾರ ಅಲ್ವಾ. ಗಣೇಶನಿಗೆ ಯಾವ ಥರದ ಬಟ್ಟೆ ಹಾಕಿದ್ರೆ ಇಷ್ಟ ಆಗುತ್ತೆ? ಬುಧವಾರ ಈ 2 ಬಣ್ಣ ಬಟ್ಟೆ ಧರಿಸಿದರೆ ಸಾಕ್ಷಾತ್ ಗಣೇಶನೇ ಒಲಿಯುತ್ತಾರೆ ಅಲ್ವಾ. ವಿಘ್ನ ನಿವಾರಕ ಅಲ್ವಾ ಗಣೇಶ ಅಂದರೆ. ಬುಧವಾರದ ದಿನದಂದು ವಿಘ್ನ ನಿವಾರಕನಾದ ಗಣೇಶನನ್ನು ಪೂಜಿಸುವ ಸಂಪ್ರದಾಯವಿದ್ದು, ಈ ದಿನ ಗಣೇಶನನ್ನು ಪೂಜಿಸುವ ಸಂಪ್ರದಾಯ ನಮ್ಮೆಲ್ಲರಿಗೂ ಇದ್ದೇ ಇದೆ ಅಲ್ವಾ. ಈ ದಿನ ಗಣೇಶನ ಪ್ರಿಯವಾದ ವಸ್ತುಗಳನ್ನು ಆತನಿಗೆ ಅರ್ಪಿಸುತ್ತೇವೆ, ಹಾಗೆ ಪೂಜೆಯನ್ನು ಕೂಡ ಮಾಡ್ತೇವೆ ಗಣೇಶನಿಗೆ. ಗಣೇಶನ ದಿನವಾದ ಬುಧವಾರ ಈ 2 ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ತುಂಬನೇ ಒಳ್ಳೆಯದು, ಹಾಗೆ ಶುಭಕರ ಎನ್ನುವುದು ನಮ್ಮ ನಂಬಿಕೆ. ಬುಧವಾರದಂದು ನಾವು ಯಾವ 2 ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು? ಬುಧವಾರ ತಪ್ಪದೇ ಈ 2 ಬಣ್ಣದ ಬಟ್ಟೆಯನ್ನು ಧರಿಸಿ. ವಾರದ ಪ್ರತಿಯೊಂದು ದಿನ ಕೂಡ ತುಂಬ ವಿಶೇಷನೇ ಆಗಿರುತ್ತೆ ಅಲ್ವಾ. ಯಾಕೆಂದರೆ ನಾವು ಪ್ರತಿದಿನ ಒಂದಲ್ಲ ಒಂದು ದೇವ್ರಿಗಂತೂ ಪೂಜೆ ಮಾಡ್ತಾನೆ ಇರ್ತೀವಲ್ವಾ. ಸೋಮವಾರ ಶಿವನಿಗೆ ಪೂಜೆ ಮಾಡ್ತೀವಿ, ಮಂಗಳವಾರ ಲಕ್ಷ್ಮೀ ದೇವಿ ಹಾಗೆ ಯಲ್ಲಮ್ಮ ದೇವಿಗೆ ಪೂಜೆ ಮಾಡ್ತೀವಿ, ಹಾಗೆ ಬುಧವಾರ ಗಣಪನಿಗೆ ಪೂಜೆ ಮಾಡ್ತೀವಿ, ಹಾಗೆ ಗುರುವಾರ ರಾಯರು ಮತ್ತು ಸಾಯಿಬಾಬಾಗೆ, ಮತ್ತು ಶುಕ್ರವಾರ ಲಕ್ಷ್ಮೀ ದೇವಿ, ಹಾಗೆ ಶನಿವಾರ ಶನಿದೇವ ಹಾಗೂ ಆಂಜನೇಯಗೆ ಪೂಜೆ ಅರ್ಪಿಸುತ್ತೇವೆ. ಹಾಗೆ ಭಾನುವಾರನೂ ಕೂಡ ಸೂರ್ಯ ದೇವನಿಗೆ ಪೂಜೆ ಮಾಡ್ತೇವೆ. ಇದೆಲ್ಲ ಅಲ್ಲದೆ ನಾವು ಇವತ್ತು ಬುಧವಾರದ ಬಗ್ಗೆ ಮಾತನಾಡುತ್ತಿದ್ದೇವೆ. ಬುಧವಾರ ಗಣೇಶನ ವಾರ ಎಂದು ನಮಗೆಲ್ಲ ಗೊತ್ತು. ಈ ದಿನ ಗಣೇಶನನ್ನು ವಿವಿಧ ರೂಪಗಳಲ್ಲಿ ನಾವು ಪೂಜೆ ಮಾಡ್ತೀವಿ ಅಲ್ವಾ. ಬುಧವಾರ ಗಣೇಶನನ್ನು ಪೂಜೆ ಮಾಡದಿರಿ. ಗಣೇಶನಿಗೆ ಪ್ರಿಯವಾದ ಬಣ್ಣದ ಬಟ್ಟೆಯನ್ನು ಧರಿಸುವುದು ತುಂಬ ಒಳ್ಳೆಯದು. ಈ ಬಟ್ಟೆಯನ್ನು ಧರಿಸಿ ಗಣೇಶನಿಗೆ ಪೂಜೆ ಸಲ್ಲಿಸಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ, ಆಲೋಚನಾ ಶಕ್ತಿ ವೃದ್ಧಿಸುತ್ತದೆ. ಹಾಗೆ ಬುಧವಾರ ನಾವು ಯಾವ ಕಲರ್ ಬಟ್ಟೆ ಹಾಕೋಬೇಕು ಅಂದರೆ, ಮೊದಲನೇದಾಗಿ ಹಸಿರು ಬಟ್ಟೆಯನ್ನು ಹಾಕ್ಕೊಂಡು ಗಣೇಶ ನಮ್ಮೆಲ್ಲ ಕಷ್ಟಗಳನ್ನು ನಿವಾರಿಸ್ತಾರಲ್ವಾ. ನಾವು ಮನೆಯಲ್ಲಿ ಯಾವುದೇ ಶುಭ ಕಾರ್ಯವಾಗಲಿ ಫಸ್ಟು ಗಣೇಶನಿಗೆ ಪೂಜೆ ಸಲ್ಲಿಸ್ತೇವೆ. ಯಾಕಂದರೆ ಏನೇ ತಪ್ಪಿದ್ರೂ ನಮ್ಮನ್ನು ಕ್ಷಮಿಸು ತಂದೆ ಎಂದು ಕೇಳಿ ಫಸ್ಟು ಗಣೇಶನಿಗೆ. ಹಾಗೆ ಬುಧವಾರ ಹಸಿರು ಬಣ್ಣ ಹಾಕೊಂಡ್ರೆ ತುಂಬ ಒಳ್ಳೆಯದು ಮತ್ತು ಶುಭಕರವಾಗಿರುತ್ತದೆ ಅಂತ ಹೇಳ್ತೀನಿ. ಹಾಗೆ ಮತ್ತೊಂದು ಬಣ್ಣ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಬಹುದು. ಬಿಳಿ ಬಣ್ಣ ನಿಮಗೆಲ್ಲ ಗೊತ್ತಿರುವ ಹಾಗೆ ಶಾಂತಿಯನ್ನು ಹಾಗೂ ಶುದ್ಧತೆಯನ್ನು ಸಂಕೇತಿಸುತ್ತದೆ. ಹಾಗೆ ಬುಧವಾರ ಗಣೇಶನ ಪೂಜೆಯಿಂದ ನಮಗೆ ಏನೇನು ಲಾಭ ಇದೆ, ಏನೇನು ಒಳ್ಳೆಯದಿದೆ ಅಂದರೆ ಜ್ಞಾನಶಕ್ತಿ ಹೆಚ್ಚುತ್ತದೆ, ಹಾಗೆ ಬುದ್ಧಿಶಕ್ತಿ ಕೂಡ ಹೆಚ್ಚುತ್ತದೆ. ಹಾಗೆ ಈಗ ಮಕ್ಕಳಿಗೆಲ್ಲ ನಾವು ಒಳ್ಳೆ ವಿದ್ಯಾಬುದ್ಧಿ ಕೊಡಪ್ಪ ಗಣೇಶ ಅಂತ ನಾವೆಲ್ಲ ಬೇಡ್ಕೋತೀವಲ್ವೇ. ಹಾಗೆಯೇ ನಮಗೆ ಯಾರ್ಯಾರು ಗಣೇಶನ ಪೂಜೆ ಮಾಡ್ತಾರೆ ಅವ್ರಿಗೆಲ್ಲ ಜ್ಞಾನಶಕ್ತಿ ಹಾಗೆ ಬುದ್ಧಿಶಕ್ತಿ ಕೂಡ ಹೆಚ್ಚುತ್ತದೆ. ಹಾಗೆ ಜೀವನದಲ್ಲಿ ಏನೇ ಅಡೆತಡೆಗಳಿದ್ದರೂ ನಾವು ಮಾಡುವ ಎಲ್ಲ ಕೆಲಸಗಳು ನಾವು ಮಾಡುವ ಎಲ್ಲ ಕೆಲಸಗಳಲ್ಲೂ ಕೂಡ ಗಣೇಶ ನಮಗೆ ಯಶಸ್ಸನ್ನು ಕೊಡ್ತಾರೆ. ಹಾಗೆ ನಾವು ಮನೆಯಲ್ಲಿ ಹಾಗೆ ಮದುವೆ ಸಮಾರಂಭಗಳಲ್ಲಾಗಲಿ ಎಲ್ಲಾದರೂ ಆಗಲಿ ನಾವು ಫಸ್ಟು ವಿಘ್ನ ನಿವಾರಕ ಗಣೇಶನನ್ನು ಪೂಜೆ ಸಲ್ಲಿಸ್ತೇವೆ. ಹಾಗಾದರೆ ಈ ಪೂಜೆಯನ್ನು ನೀವು ನಂಬಿಕೆ ಇಟ್ಟು ಹಾಗೆ ಭಕ್ತಿ ಶ್ರದ್ಧೆಯಿಂದ ಮಾಡಿ, ನಿಮ್ಮೆಲ್ಲ ಕೆಲಸಗಳು ಕೂಡ ಶುಭಕರವಾಗಿ ಯಶಸ್ವಿಯಾಗುತ್ತದೆ ಅಂತ ಹೇಳ್ತಾ ಇದ್ದೀನಿ. ಇವ್ರು ಹೇಳಿದ್ರೆ ಹಾಕ್ಕೊಂಡು ಮಾಡಬೇಕಾ ಅಂತ ಇಲ್ಲ, ನಂಬಿಕೆ ಇಟ್ಟು ಮಾಡಿದ್ರೆ ಎಲ್ಲ ಕೆಲಸಗಳಲ್ಲೂ ಕೂಡ ನಮಗೆ ಯಶಸ್ಸು ಅನ್ನೋದು ಸಿಗುತ್ತೆ ಅಂತ ನನ್ನ ನಂಬಿಕೆ. ನನಗೆಷ್ಟು ಗೊತ್ತು ಅದನ್ನು ನಿಮ್ಗೆ ಹೇಳಿದ್ದೀನಿ. ಹಾಗಾದರೆ ಈ ವಿಡಿಯೋ ಇಷ್ಟ ಆಯ್ತಲ್ವಾ? ದಯವಿಟ್ಟು ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.